ಮೊಬೈಲ್ ನಂಬರ್ ರಿಜಿಸ್ಟರ್ ಯಾವುದಿರುತ್ತೆ ಇಲ್ಲಿ ನಿಮಗೆ ಶೋ ಆಗುತ್ತೆ. ಇಲ್ಲ ಅಂದರೆ ಕೆಳಗಡೆ ಕಾಣಿಸ್ತಿದೆ ಅಲ್ವಾ ನನ್ನ ಅಬೋ ಅಂತ, ಅದರ ಮೇಲೆ ಕ್ಲಿಕ್ ಮಾಡಿ. ಅದರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನೆಕ್ಸ್ಟ್ ಪೇಜ್ ಓಪನ್ ಆಗುತ್ತೆ. ಓನರ್ದು ID ಇರುತ್ತೆ ಅಲ್ವಾ, ಇಮೇಲ್ ಐ ಡಿ ಅಂದರೆ ಪರ್ಸ್ನಲ್ ಇಮೇಲ್ ಐ ಡಿ ಅಲ್ವಾ. ಊಬರ್ ಕಡೆಯಿಂದ ಇಮೇಲ್ ಐ ಡಿ, ಲಾಗಿನ್ ಇಮೇಲ್ ಐ ಡಿ ಅಂತ ಕೊಟ್ಟಿರ್ತಾರೆ, ಅದನ್ನು ಅಲ್ಲಿ ಎಂಟ್ರ್ ಮಾಡಬೇಕು. ಆಮೇಲೆ ಕಂಟಿನ್ಯೂ ಅಂತ ಕೊಡಬೇಕು. ಓಕೆನಾ. ಫೋನ್ ನಂಬರ್ ಅಥವಾ ಇಮೇಲ್ ಐ ಡಿ ಅಂತ ಇರುತ್ತೆ, ಬಟ್ ಫೋನ್ ನಂಬರ್ ಹಾಕೋಕ್ಕೆ ಹೋಗಬೇಡಿ. ಇಮೇಲ್ ಐ ಡಿ, ಊಬರ್ ಕಡೆಯಿಂದ ID ಕೊಟ್ಟಿರ್ತಾರಲ್ವ ಅದೇ ID ಎಂಟ್ರ್ ಮಾಡಬೇಕು. ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಪೇಜ್ ಓಪನ್ ಆಗುತ್ತೆ. ನೆಕ್ಸ್ಟ್ ಬಂದು ಈ ಥರ ಪೇಜ್ ಓಪನ್ ಆಗುತ್ತೆ. OTP ಬಂದರೆ OTP ಹಾಕಿ, ಇಲ್ಲಾಂದರೆ ಕೆಳಗಡೆ ಆಪ್ಷನ್ ಇದೆ ಅಲ್ವಾ, ಲಾಗಿನ್ ವಿತ್ ಡ್ರೈವರ್ ಲೈಸೆನ್ಸ್ ನಂಬರ್ ಅಂತ /* ನಂಬರ್ ಹಾಕಬೇಕಾಗುತ್ತೆ. ನೆಕ್ಸ್ಟ್ ಬಂದು ಇಲ್ಲಿ ನೆಕ್ಸ್ಟ್ ಅಂತ ಇದೆಯಲ್ವಾ, ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಬಂದು ಈ ಥರ ಪೇಜ್ ಓಪನ್ ಆಗುತ್ತೆ. 2 ಆಪ್ಷನ್ ಇರುತ್ತೆ, ಸ್ಕಿಪ್ ಆದರೂ ಮಾಡ್ಬೋದು, ಇನ್ನೂ ಒಂದು ಐತಲ್ವ ಅದ್ರ ಮೇಲಾದರೂ ಕ್ಲಿಕ್ ಮಾಡ್ಬೋದು. ನಾನು ಸ್ಕಿಪ್ ಮೇಲೇ ಕ್ಲಿಕ್ ಮಾಡ್ತೀನಿ. ನೆಕ್ಸ್ಟ್ ಈ ಥರ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಬಂದು ನಿಮ್ಮ ಪ್ರೊಫೈಲ್ ಫೋಟೋನು ಚೆಕ್ ಮಾಡ್ಬೋದು. ಇಲ್ಲಿ ಒಂದು ಚಿಕ್ಕದು ಐಕಾನ್ ಕಾಣಿಸ್ತಿದೆ ಅಲ್ವಾ, ಅದರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮ ಡೀಟೇಲ್ಸ್ ಎಲ್ಲ ಇಲ್ಲಿ ಶೋ ಆಗುತ್ತೆ. ನಿಮ್ಮ ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಬಂದು ಈ ಥರ ಪೇಜ್ ಓಪನ್ ಆಗುತ್ತೆ. ನಿಮ್ಮದು ಪ್ರೊಫೈಲ್ ಫೋಟೋ, ಫೋನ್ ನಂಬರ್, ನೇಮ್, ಇಮೇಲ್ ID ಎಲ್ಲ ಇಲ್ಲಿ ಶೋ ಆಗುತ್ತೆ. ಪಾಸ್ವರ್ಡ್ ಎಲ್ಲ ಇಲ್ಲಿ ಶೋ ಆಗಲ್ಲ. ಇದರಲ್ಲಿ ನೀವು ಡ್ರೈವರ್ದು ಚೆಕ್ ಮಾಡ್ಬೋದು. ಡ್ರೈವರ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದರೆ ನೀವು ಡ್ರೈವರ್ದು ಡೀಟೇಲ್ಸ್ನ ಚೆಕ್ ಮಾಡ್ಬೋದು. ಡ್ರೈವರ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನೆಕ್ಸ್ಟ್ ಈ ಥರ ಪೇಜ್ ಓಪನ್ ಆಗುತ್ತೆ. ಈ ಥರ ID ಶೋ ಆದರೆ ಆ್ಯಕ್ಟಿವೇಷನಲ್ಲಿ ಇದ್ದೀರಾ, ನೀವು ಆ್ಯಕ್ಟಿವಲ್ಲಿ ಇದ್ದೀರಾ. ಕೆಳಗಡೆ ಬಂದು ಆಫ್ಲೈನ್ ಅಂತ ಇರುತ್ತೆ. ಆನ್ಲೈನ್ ಮಾಡಿದರೆ ಆನ್ಲೈನ್ ಆಗುತ್ತೆ, ಆಫ್ಲೈನ್ ಅಂದರೆ ಆಫ್ಲೈನ್ಗೂ ಹೋಗುತ್ತೆ. ನೆಕ್ಸ್ಟ್ ಪೇಜ್ ಬಂದು ಈ ಥರ ಓಪನ್ ಆಗುತ್ತೆ. ನೆಕ್ಸ್ಟ್ ಪೇಜು ವೆಹಿಕಲ್ ಮೇಲೆ ಕ್ಲಿಕ್ ಮಾಡಬೇಕು. ವೆಹಿಕಲ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ಥರ ಪೇಜ್ ಓಪನ್ ಆಗುತ್ತೆ. ನಿಮ್ಮದು ವೆಹಿಕಲ್ ಯಾವುದು, ಗಾಡಿ ನಂಬರು, ಯಾವ ಮಾಡಲ್ ಇದೆ ಅದೆಲ್ಲ ಇಲ್ಲಿ ಕಾಣಿಸುತ್ತೆ ನಿಮಗೆ. ಡ್ರೈವರ್ ಆನ್ಲೈನ್ ಬಂದ ತಕ್ಷಣ ಈ ಥರ ಬರುತ್ತೆ.